ಬೆಳೆ ಹೆಂಗೈತಿ, ಮಳೆ ಹೆಂಗೈತಿ, ಉತ್ಪನ್ನ ಹೆಂಗೈತಿ ಅಂತ ಕೇಳಿದ್ರು. ಭಾಳ ಕೆಟ್ಟ ಐತ್ರಿ ನಮ್ಮ ಪರಿಸ್ಥಿತಿ, ಭಾಳ ಕೆಟ್ಟ ಪರಿಸ್ಥಿತಿ ಐತಿ, ಸಮಯ ಕೆಟ್ಟ ಟೈಮ್ ಅದಾವ ಅಂತ ಹೇಳಿದ್ರು. ಏನ್ ಮಾಡ್ಬೇಕು ಅಂತ ಹೇಳಿದ್ರು. ಏನ್ ಮಾಡ್ಬೇಕಪ್ಪ ತಮ್ಮ, ಹಿಂಗ ಟೈಮ್ ಕೆಟ್ಟಿದ್ದಾಗ ಹೆಚ್ಚು ದುಡಿಬೇಕು ಅಂತ ಹೇಳಿದ್ರು. ಹೆಚ್ಚು ದುಡಿಬೇಕು, ಖರ್ಚು ಕಡಿಮೆ ಮಾಡಬೇಕು ಅಂತ ಹೇಳಿದ್ರು. ನಾ ಹೇಳಿದ್ದೆ, ಏನ್ ಟೈಮ್ ಹೆಚ್ಚು ಕಡಿಮೆ ಆಗ್ತಿರ್ತಾವ, ಒಂದ್ ವರ್ಷ ಮಳೆ ಚಲೋ ಬರ್ತೈತಿ, ಒಂದ್ ವರ್ಷ ಹೆಚ್ಚು ಬರ್ತೈತಿ, ಒಂದ್ ವರ್ಷ ಕಡಿಮೆ ಬರ್ತೈತಿ, ಒಂದ್ ಸತ್ತೆ ಬೆಳಿಗ್ಗೆ ರೇಟ್ ಸಿಗ್ತೈತಿ, ಇನ್ನೊಂದ್ ಸತ್ತೆ ಸಿಗುದಿಲ್ಲ. ಯಾಕೆ ಭಾಳ ಚಿಂತೆ ಮಾಡ್ತೀರಿ? ವಯಸ್ಸಾಗೈತಿ, ತ್ರಾಸ್ ತಗೋಬೇಡ್ರಿ. ಏನ್ ಬ್ಯಾಂಕ್ದಾಗ ಈಗ ಆರಾಮಾಗಿ ಸಾಲ ಸಿಗ್ತೈತಿ, ಸಾಲ ತಗೊಂಡು ಆರಾಮಾಗಿರ್ರಿ, ಮತ್ತೆ ಮುಂದೆ ಚಲೋ ಟೈಮ್ ಬರ್ತೈತಿ ಅಂತ ಹೇಳಿದೆ. ಅವ್ರು ಹೇಳಿದ್ರ, ತಮ್ಮ ಸಾಲ ಮಾಡಿ ತುಪ್ಪ ತಿನ್ನಬಾರ್ದು, ನನಗೆ ಮುಂದಿನ ಹುಡುಗರಿಗೆ ಸಾಲ ಇಟ್ಟು ಹೋಗೋಂಗಿಲ್ಲ, ಹಂಗಾಗಿ ನಾನು ಖರ್ಚು ಕಡಿಮೆ ಮಾಡ್ತೀನಿ, ನಾನು ದುಡ್ತಾ ಹೆಚ್ಚು ಮಾಡ್ತೀನಿ ಅಂತ ಗುಳಪ್ಪ ಮೆಟ್ಟಿ ಅವ್ರು ಹೇಳಿದ್ರು. ನನಗದು ತಲೆಯಾಗ ಹೋತದು, ಹಿರಿಯ ಮನುಷ್ಯ ಎಷ್ಟು ಕರೆಕ್ಟ್ ಮಾತು ಹೇಳತ್ತಾನಲ್ಪ ಅಂತ ಹೇಳಿ. ಮಾನ್ಯ ಅಧ್ಯಕ್ಷರೇ, ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಕಳೆದ ವರ್ಷದ ಬಜೆಟ್ನಲ್ಲಿ ಏನು ಹೇಳಿದ್ರು, ಅವರು ಬಜೆಟ್ ಮಂಡಿಸುವಾಗ, ಆಯವ್ಯಯ ಅನ್ನೋದು ಕೂಡಿ ಕಳೆಯುವ ಅಂಕೆ ಸಂಖ್ಯೆಗಳ ನಿರ್ಜೀವ ಆಟವಲ್ಲ, 7 ಕೋಟಿ ಜನರ ಬದುಕಿನ ಭರವಸೆಯ ಉಸಿರು ಅಂತ ಹೇಳಿ ಸಿದ್ದರಾಮಯ್ಯನವರು ತಮ್ಮ 16ನೇ ಬಜೆಟ್ ಮಂಡಿಸುವಾಗ ಹೇಳಿದರು. ಈ ಭರವಸೆ ಉಸಿರನ್ನು ಅವ್ರು ಯಾವ ರೀತಿ ಉಳಿಸಿದಾರ ಅಂತ ಹೇಳಿ ನಾನು ಇಲ್ಲಿ ವಿಶ್ಲೇಷಣೆ ಮಾಡಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ನಮ್ಗೆಲ್ಲರಿಗೂ ಗೊತ್ತು, ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಜಮೀರ್ ಅವ್ರಿಗೆ ಭಾರಿ ಆತ್ಮೀಯತೆ ಅಂತ ಹೇಳಿ, ಅವ್ರ ಬಗ್ಗೆ ವಿಶೇಷ ಪ್ರೀತಿ ಸಿದ್ದರಾಮಯ್ಯನವ್ರಿಗೆ. ಯಾಕಂದ್ರೆ ಅವರು ಬಂದಿರುವಂತ ಸಮಾಜ ಆಗಲಿ ಅಥವಾ ಅವ್ರ ಜೊತೆ ಇರುವಂತ ವೈಯಕ್ತಿಕ ಸಂಬಂಧ ಇರ್ಬೋದು, ಈ ಎರಡರ ಕಾರಣಕ್ಕೆ ಸಿದ್ದರಾಮಯ್ಯನವ್ರಿಗೆ ಜಮೀರ್ ಅವ್ರ ಬಗ್ಗೆ ಬಹಳ ಆತ್ಮೀಯತೆ. ಜಮೀರ್ ಅವ್ರ ಖಾತೆ ವಸತಿ ಖಾತೆ ಕೂಡ ಅವ್ರದ್ದು. ನಾ ಈ ವಸತಿ ಖಾತೆಗೆ ಏನ್ ಕೊಟ್ಟಿದಾರಪ್ಪ, ಜಮೀರ್ ಅವ್ರಿಗೆ ಭಾರಿ ಆತ್ಮೀಯತೆ. ಜಮೀರ್ ಅವರು ರಿಪ್ರೆಸೆಂಟೇಟಿವ್ ವಸತಿ ಖಾತೆಯಲ್ಲಿ ಬಡವರಿಗೆ ಮನೆಗಳು ಬರ್ತಾವ. ಬಡವರಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಇರುವವರು ದಲಿತರು. ದಲಿತರಿಗೆ ಏನು ಸಹ ನ್ಯಾಯ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅತ್ಯಂತ ವಸತಿ ಇಲಾಖೆಯಲ್ಲಿ ಅತ್ಯಂತ ಹೆಚ್ಚು ಜನರಿಗೆ ಮನೆಗಳು ಹೋಗುವುದು ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನ್ ಸಮಾಜದವರಿಗೆ. ಆ ಮುಸಲ್ಮಾನ್ ಸಮಾಜಕ್ಕೆ ಏನು ನ್ಯಾಯ ಒದಗಿಸಿದಾರ ಮುಖ್ಯಮಂತ್ರಿಗಳು, ಜಮೀರ್ ಅವ್ರಿಗೆ ಏನ್ ಮಾಡಿದಾರ ಅಂತೇಳಿ ನಾನು ಅದರ ಒಂದು ವಿಶ್ಲೇಷಣೆ ಮಾಡಕ್ಕೆ ನೋಡಿದೆ. ನಾನು ಆ ದೃಷ್ಟಿಯಿಂದ ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನು ಕೂಡ ಹಾಕಿದೆ. ಈ ಬಜೆಟ್ ಮುಂದೆ ಬರ್ತೈತಿ, ಅದ್ರ ಸಂಬಂಧ ಈಗಿಂದ ನಾವು ತಯಾರಿ ಮಾಡೋಣ ಅಂತ ಹೇಳಿ ನಾನು ಡಿಸೆಂಬರ್ದಲ್ಲಿ ಏನು ಬೆಳಗಾಂದಲ್ಲಿ ಅಧಿವೇಶನ ನಡೀತು, ಅಲ್ಲಿ ಒಂದು ಪ್ರಶ್ನೆಯನ್ನು ಹಾಕಿದ್ದೆ. ಕಳೆದ 3 ವರ್ಷದಿಂದ PMAY ಈ ಸ್ಕೀಮ್ದಲ್ಲಿ ಎಷ್ಟು ಮನೆಗಳನ್ನ ಸ್ಯಾಂಕ್ಷನ್ ಮಾಡಿದ್ರಿ, ಎಷ್ಟು ಮನೆಗಳಿಗೆ ದುಡ್ಡು ಕೊಟ್ಟಿರಿ, ಎಷ್ಟು ಮನೆ ನೀವು ಕಂಪ್ಲೀಟ್ ಮಾಡಿರಿ ಹೇಳ್ರಿ ಅಂತ ಹೇಳಿ ಹೇಳಿದ್ದೆ. ಮಾನ್ಯ ಅಧ್ಯಕ್ಷರ 15/12/25 ನನಗೆ ಈ ಉತ್ತರ ಬಂತು. ಇದು ವಸತಿ ಸಚಿವರು ಅಂದ್ರೆ ಜಮೀರ್ ಅವರಿಂದನೇ ಉತ್ತರ ಬಂತು. ಇದರ ಪ್ರಕಾರ ಕಳೆದ 3 ವರ್ಷದ ಗುರಿ ಟಾರ್ಗೆಟ್ ಕೇಂದ್ರ ಸರ್ಕಾರನೂ ಟಾರ್ಗೆಟ್ ಕೊಡ್ತೈತಿ ರಾಜ್ಯ ಸರ್ಕಾರಕ್ಕೆ. ಇವರು ರಾಜ್ಯ ಸರ್ಕಾರ ಆ ಟಾರ್ಗೆಟ್ ಅಕ್ಸೆಪ್ಟ್ ಮಾಡ್ತಾರೆ. 7,03,831 ಮನೆಗಳನ್ನ ಕಟ್ಟುತ್ತೇವೆ ಅಂತ ಗುರಿ ಇಟ್ಕೊಂಡಿದ್ರು. ಇವರು ಮಂಜೂರಾತಿ ಮಾಡಿದ್ದೆಷ್ಟು? ಗುರಿ 7,03,000, ಮಂಜೂರು ಮಾಡಿದ್ದು 3,13,140 ಮನೆಗಳನ್ನ ಮಂಜೂರು ಮಾಡಿದ್ರು, ಸ್ಯಾಂಕ್ಷನ್ ಮಾಡಿದ್ರು. ಕಳೆದ 3 ವರ್ಷದಲ್ಲಿ ಎಷ್ಟು ಕಂಪ್ಲೀಟ್ ಮಾಡಿರಿಪ್ಪ ಅಂತಂದ್ರೆ, ಕಳೆದ 3 ವರ್ಷದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಕಂಪ್ಲೀಟ್ ಮಾಡಿದಂತ ಮನೆಗಳ ಸಂಖ್ಯೆ, ಸರ್ಕಾರನ ಕೊಟ್ಟ ಅಂಕಿ ಸಂಖ್ಯೆ ಉತ್ತರದ ಪ್ರಕಾರ 9,757 ಮನೆಗಳು. 9,757 ಮನೆಗಳು. ಮಾನ್ಯ ಅಧ್ಯಕ್ಷರ, 3 ವರ್ಷದಲ್ಲಿ ಬಡವರಿಗೆ ಕೇವಲ 9,757 ಮನೆಗಳನ್ನ ಈ ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ಟೈತಿ. ದೊಡ್ಡ ದೊಡ್ಡ ಉತ್ಸವ ಮಾಡ್ತಾರೆ, ಇಲ್ಲ ನಾವು 40,000 ಮನೆಗಳನ್ನ ಇವತ್ತು ಬಿಡುಗಡೆ ಮಾಡ್ತಿದ್ದೇವೆ, 50,000 ಮಾಡ್ತಿರ್ತೇವೆ, ಎಲ್ಲ ಸುಳ್ಳು. ಸರ್ಕಾರನ ಕೊಟ್ಟ ಅಂಕಿ ಸಂಖ್ಯೆ ಪ್ರಕಾರ 9,757 ಮನೆಗಳನ್ನ ಎಲ್ಲ ಸುಳ್ಳು. ಸರ್ಕಾರ ಇವತ್ತು ಇವ್ರು ಮಾಡಿದಂತ ಪರ್ಫಾರ್ಮೆನ್ಸ್, ಇವ್ರೀಗ ಏನ್ ಪ್ರಾಮಿಸ್ ಏನ್ ಮಾಡ್ತಾ ಇದಾರ? ಆತ್ಪ ಇಲ್ಲಿ ತನಕ ಬರೀ 9,000 ಮನೆಗಳನ್ನ ಕಟ್ಟಾರ. 26-27 ಬಜೆಟ್ದಲ್ಲಿ ಏನ್ ಪ್ರಾಮಿಸ್ ಮಾಡ್ತಿದಾರ? ನಾವು 3 ಲಕ್ಷ ಮನೆಗಳನ್ನ ಕಟ್ಟಿಸ್ತೇವೆ ಅಂತ ಪ್ರಾಮಿಸ್ ಮಾಡ್ತಾ ಇದ್ದಾರೆ.
ಬಜೆಟ್ ಪುಸ್ತಕದಲ್ಲಿ ಬರೆದಿದ್ದಾರೆ, ನಾವು 3 ಲಕ್ಷ ಹೊಸ ಮನೆಗಳನ್ನು ಕಟ್ಟಿಸ್ತೇವೆ ಅಂತ ಹೇಳಿ. 3 ಲಕ್ಷ ಹೊಸ ಮನೆಗಳನ್ನು ಕಟ್ಸಾಕ